ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ನಾನು ಚೆನ್ನಾಗಿದ್ದೀನಿ. ನಾನು ಶೀಲಾ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ನೆಲ ಒರೆಸುವಾಗಂತೂ ತಪ್ಪದೆ ಉಪ್ಪು ಹಾಗೆ ಅರಿಶಿಣ ಪುಡಿ ಹಾಕಿಯೇ ನೆಲ ಒರೆಸಿರ್ತೀನಿ ನಾನು. ಆ ರೀತಿ ಮಾಡೋದ್ರಿಂದ ಮನೆಯಲ್ಲಿರುವ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ವೈಬ್ಸ್ ಮನೆಯಲ್ಲಿ ಮೂಡುತ್ತೆ. ಹಾಗಾಗಿ ನಮಗೆ ಸಕಾರಾತ್ಮಕ ಬೆಳವಣಿಗೆ ಮನೆಯಲ್ಲಿ ಬೇಕು ಅಂದರೆ ಪ್ರತಿನಿತ್ಯ ತಪ್ಪದೆ ನೆಲ ಒರೆಸೋ ನೀರಿಗೆ ಉಪ್ಪು ಹಾಗೆ ಅರಿಶಿಣ ಹಾಕಿ ನೆಲ ಒರೆಸ್ಕೊಂಡು ನೋಡಿ ಎಷ್ಟು ಚೇಂಜಸ್ ಅನಿಸುತ್ತೆ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರ. ಹಾಗೆ ಪ್ರತಿ ಶುಕ್ರವಾರ ಹೊಸ್ತಿಲಿಗೆ ಅರಿಶಿಣದಿಂದ ಹೊಸಲನ್ನು ಸಾರಿಸಿ ಅಮ್ಮನವರ ಪಾದಕಮಲಗಳನ್ನು ಹಾಗೆ ಪದ್ಮದಳನ ಹಾಗೆ 24 ಗೆರೆ ಇರೋ ರಂಗೋಲಿನ ಹಾಕಿ ನೋಡಿ. ಆವಾಗ ಕೂಡ ನಿಮಗೆ ಎಷ್ಟು ಪಾಸಿಟಿವ್ ವೈಬ್ಸ್ ಮನೇಲಿ ಬರುತ್ತೆ ಅಂತ ಗೊತ್ತಾಗುತ್ತೆ. ಹೊಸಲು ಮುಂದೆ ಅರಿಶಿನ ಸಾರಿಸೋದು ಅಲ್ಲದೆ ನೀವು ತುಳಸಿ ಗಿಡ ಇರುತ್ತಲ್ಲ ಅದರ ಮುಂದ್ಗಡೆ ಇರೋ ನೆಲಕ್ಕೆ ಕೂಡ ರಂಗೋಲಿ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಅರಿಶಿನ ಸಾರಿಸಿ ರಂಗೋಲಿ ಹಾಕಿ ನೋಡಿ. ಮನಸ್ಸಿಗೆ ಎಷ್ಟು ನೆಮ್ಮದಿ ಅನಿಸುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾವು ಯಾವುದೇ ಕೆಲಸವನ್ನು ಮಾಡಲಿ ಅದರ ಮೇಲೆ ಶ್ರದ್ಧೆ ಇರಬೇಕು, ಹಾಗೆ ನಂಬಿಕೆ ಕೂಡ ಇರಬೇಕು. ಯಾರೋ ಹೇಳ್ತೀವಿ ಅಂತ ಮಾಡೋದಕ್ಕಿಂತ ಮುಂಚೆ ಅದರ ಮೇಲೆ ನಾವು ಶ್ರದ್ಧೆ ಮತ್ತು ನಂಬಿಕೆ ಇಟ್ಟು ಮಾಡಿದಾಗ ಆ ಕೆಲಸ ಪೂರ್ಣ ಸಕ್ಸಸ್ ಆಗುತ್ತೆ. ಮತ್ತು ಇನ್ನೊಂದು ಏನು ಹೇಳ್ತೀನಿ ನಾನು ನಿಮಗೆ ಅಂದರೆ, ದೇವರಿಗೆ ಅಂತ ನಾವು ಮಾಡ್ತೀವಲ್ಲ ಆ ಕೆಲಸ ತುಂಬ ಶ್ರದ್ಧೆ ಇಟ್ಟು ಮಾಡಿ, ಶೀಘ್ರ ಫಲ ಬರುತ್ತೆ. ಯಾರೋ ಏನೋ ಅಂದ್ಕೊತಾರೆ, ಯಾರೋ ಏನೋ ಮಾತಾಡ್ತಾರೆ ಅಂತ ದೇವ್ರಿಗೆ ಮಾಡೋ ಕೆಲಸಕ್ಕೆ ಹಿಂದು ಮುಂದೆ ಯಾವತ್ತೂ ನೋಡಬೇಡಿ. ಅದನ್ನು ಮೊದಲು ಮಾಡಿ. ಯಾಕೆ ಅಂದರೆ ನಾವು ತಂದೆ ತಾಯಿ ಬಿಟ್ಟರೆ ತಾಯಿ ಅಮ್ಮನವರೇ ನಮ್ಮನ್ನು ಕಾಪಾಡೋದು, ನಮ್ಮ ಬಗ್ಗೆ ಒಳಿತನ್ನು ಬಯಸೋದು. ಹಾಗಾಗಿ ದೇವರಿಗೆ ನಾವು ಯಾವಾಗಲೂ ಶ್ರದ್ಧೆ ಭಕ್ತಿಯಿಂದ ಒಂದು ನಮಸ್ಕಾರ ಹಾಗೆ ಸೇವೆ ಅಂದರೆ ಅಮ್ಮನವರಿಗೆ ಇಷ್ಟವಾಗಿರ್ತಕ್ಕಂಥ ರಂಗವಲ್ಲಿ, ತುಪ್ಪದ ಬತ್ತಿ, ಹಾಗೆ ಅವರಿಗೆ ಇಷ್ಟವಾಗಿರ್ತಕ್ಕಂಥ ಹೂವು ಹಾಗೆ ಮಂತ್ರ, ಅದೆಲ್ಲದಕ್ಕಿಂತ ಹೆಚ್ಚಿಗೆ ಅವರಿಗೆ ಶ್ರದ್ಧಾ ಭಕ್ತಿ ಬಹಳ ಇಷ್ಟ. ನಾವು ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಅಮ್ಮನವರಿಗೆ ಕೇಳ್ಕೊಳ್ತೀವಿ ಹಾಗೆ ಪೂಜೆ ಮಾಡ್ತೀವಿ, ಅದ್ರ ಮೇಲಿರುತ್ತೆ ನಮ್ಮ ಫಲಗಳು. ಹೀಗೆ ಇವತ್ತಿನ ದಿನಚರಿ ಸಾಗ್ತಾ ಇದೆ. ಚಪಾತಿ ಹಿಟ್ಟನ್ನ ಕಲಸಿಟ್ಟೆ. ಚಪಾತಿ ಹಿಟ್ಟು ಕಲಿಸುವಾಗ ನಾನು ಸ್ವಲ್ಪ ಮೊಸರು ಸೇರಿಸಿ ಕಲಸಿಟ್ಟಿದ್ದೀನಿ. ಚಪಾತಿ ಹಿಟ್ಟು ಜಿನ್ನು ಹಾಕಿಸುವಾಗ ಅದರ ಜೊತೆ ನಾನು ಓಟ್ಸು ಹಾಗೆ ಮೆಂತೆಕಾಳನ್ನು ಸೇರಿಸಿ ಜಿನ್ನು ಮಾಡಿಸಿ ಇಟ್ಟಿದ್ದೆ. ಇದರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಬರೀ ಚಪಾತಿ ತಿನ್ನೋದಕ್ಕಿಂತ ಈ ರೀತಿಯಾಗಿ ಏನಾದರೂ ಒಂದು ಮಿಕ್ಸ್ ಮಾಡಿಕೊಂಡು ತಿನ್ನೋದರಿಂದ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಈಗ ನಾನೊಂದು ಚಪಾತಿಗೆ ಆರೋಗ್ಯಕ್ಕೆ ಬಹಳ ಯೂಸ್ಫುಲ್ ಆಗಿರೋ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ 1/2 ಸ್ಪೂನು ಮೆಂತೆಕಾಳು, 1 ಸ್ಪೂನು ಕಡಲೆಬೇಳೆ, 2 ಸ್ಪೂನು ತೊಗರಿಬೇಳೆ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ. ಈ ರೀತಿ ಕಲರ್ ಬದಲಾಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೆ ಮೆಂತೆ ಚಟ್ನಿ ಅಂತ ನಾವು ಕರಿತೀವಿ. ಈಗ 2 ಸ್ಪೂನು 3 ಸ್ಪೂನ್ 2ರಿಂದ 3 ಸ್ಪೂನು ಹುರಿಗಡಲೆನ ಸೇರಿಸ್ತಾ ಇದ್ದೀನಿ. ಹಾಗೆ 1 ಸ್ಪೂನು ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ. ಒಣ ಕೊಬ್ಬರಿ ತುರಿ ಸೇರಿಸುವಾಗ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ. ಈ ಕಡಾಯಿ ಕಾದಿರುತ್ತಲ್ಲ ಅದರ ಬಿಸಿಗೆ ಅದು ಹುರ್ಕೊಳ್ಳಿ ಸಾಕು. ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ತಾ ಇದ್ದೀನಿ. ಈಗ 1 ಸ್ಪೂನು ಖಾರ ಪುಡಿ, ಮೇಲೆ ಇನ್ನು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಇಲ್ಲಿ ಒಣಮೆಣ್ಸಿನ್ಕಾಯಿ ಬಳಸೋ ಹಾಗಿದ್ದರೆ ಬಳಸಬಹುದು. ನಾನು ಒಣಮೆಣ್ಸಿನ್ಕಾಯಿ ಇರಲಿಲ್ಲ, ಹಾಗಾಗಿ ಖಾರದ ಪುಡಿನ ಬಳಸಿದ್ದೀನಿ. ಇದೆಲ್ಲ ಕೈಯಿಂದ ಮುಟ್ಟೋವಷ್ಟು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಚಿ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಬೆಲ್ಲ ಇವನ್ನೆಲ್ಲ ಸೇರಿಸಿ ಇದಕ್ಕೆ 1 ಗ್ಲಾಸು ನೀರು ಹಾಕಿ ಮೊದಲಿಗೆ ಒಂದು ಸ್ವಲ್ಪ ರುಬ್ಕೋಬೇಕು. ನಂತರ ನಿಮಗೆ ಇನ್ನೂ ಸ್ವಲ್ಪ ಚಟ್ನಿ ಅದಕ್ಕೆ ಬರೋವಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬಿಟ್ರೆ
ಬಹಳ ರುಚಿಯಾಗಿರುವಂತಹ ಮೆಂತ್ಯ ಚಟ್ನಿ ಸಿದ್ಧವಾಗುತ್ತೆ. ಈ ಮೆಂತ್ಯ ಚಟ್ನಿ ಚಪಾತಿ, ರೊಟ್ಟಿ, ಹಾಗೆ ಮುದ್ದೆ ಮತ್ತು ದೋಸೆ, ಇಡ್ಲಿ ಈ ಎಲ್ಲ ಟಿಫನ್ನು ಅಥವಾ ಏನದು ರೊಟ್ಟಿ, ಚಪಾತಿ, ಅಕ್ಕಿ ರೊಟ್ಟಿ, ದೋಸೆ ಪ್ರತಿಯೊಂದಕ್ಕೂ ಹೊಂದ್ಕೆ ಆಗುತ್ತೆ. ಇದನ್ನೊಮ್ಮೆ ಮಾಡಿ ನೋಡಿ, ಆರೋಗ್ಯಕ್ಕೂ ಒಳ್ಳೆಯದು, ಬಾಯಿಗೂ ತುಂಬಾ ರುಚಿಯಾಗಿರುತ್ತೆ. ಚಪಾತಿ ಹಿಟ್ಟು ಕಲಸಿಟ್ಟೆ, ಚಟ್ನಿನೂ ರೆಡಿ ಮಾಡಿದೆ. ಚಟ್ನಿ ಮಾಡ್ತಾನೆ ಒಂದು ಕಡೆಗೆ ಅಲಸಂದೆ ಕಾಳನ್ನ ಬೇಯಿಸೋಕ್ಕಿಟ್ಟಿದ್ದೆ. ನಾನಿಲ್ಲಿ ಒಣ ಅಲಸಂದೆ ಕಾಳನ್ನ ಡೈರೆಕ್ಟಾಗಿ ಕುಕ್ಕರಲ್ಲಿ ಉಪ್ಪು ಹಾಕಿ ಒಂದು 8-10 ವಿಜಿಲ್ನ ಬೇಯಿಸ್ಕೊಂಡಿದ್ದೀನಿ. ಒಂದು ಬಟ್ಲು ಅಲಸಂದೆ ಕಾಳನ್ನ ಬೇಯಿಸ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಉಪ್ಪು ಜೀರಿಗೆ ತುಂಬಿದ ಮೆಣಸಿನ್ಕಾಯಿನ ಹುರಿತಾ ಇದ್ದೀನಿ. ಉಪ್ಪು ಜೀರಿಗೆ ಮೆಣಸಿನ್ಕಾಯಿ ತುಂಬುವಾಗ ನೀವು ಈ ರೀತಿಯಾಗಿ ತುಂಬಿ ಒಂದು ಸಲ ಹುರ್ಕೊಂಡು ತಿಂದು ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತ. 1 ಸ್ಪೂನ್ ಉಪ್ಪು ಹಾಕಿದ್ದೀನಿ, ಹಾಗೆ 2 ಸ್ಪೂನು ಪುಟಾಣಿ ಹಿಟ್ಟು ಸೇರಿಸಿದ್ದೀನಿ, ಹಾಗೆ ಸ್ವಲ್ಪ ಜೀರಿಗೆ ಪುಡಿ. ಈ 3 ಪ್ರಮಾಣನೂ ಹೆಚ್ಚು ಕಡಿಮೆ ಇರಬೇಕು. ಅಂದರೆ ಪುಟಾಣಿ ಹಿಟ್ಟು ಜಾಸ್ತಿ ಇರಬೇಕು, ಉಪ್ಪು 1 ಸ್ಪೂನ್ ಇರಬೇಕು, 1/4 ಸ್ಪೂನು ಜೀರಿಗೆ ಪುಡಿ ಇರಬೇಕು. ಉದ್ದುದ್ದವಾಗಿ ಮೆಣಸಿನ್ಕಾಯಿನ ಕೊರೆದ್ಬಿಟ್ಟು ಅದರಲ್ಲಿ ಈ ರೀತಿಯಾಗಿ ತುಂಬಿ ಇದನ್ನು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದು ದಪ್ಪ ತಳದ ಕಡಾಯಿಯಲ್ಲಿ ಮೆತ್ತಗಾಗೋವರೆಗೂ ಹುರ್ಕೋಬೇಕು. ಈ ರೀತಿಯಾಗಿ ಹುರ್ಕೊಳೋದ್ರಿಂದ ರುಚಿ ಬಹಳ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಬರೀ ಉಪ್ಪು ಜೀರಿಗೆ ತುಂಬಿ ಹುರ್ಕೊಂಡಿರ್ತಾರೆ. ಈ ರೀತಿಯಾಗಿ ಪುಟಾಣಿ ಹಿಟ್ಟು ಸೇರಿಸಿ ಹುರಿಯೋದ್ರಿಂದ ರುಚಿ ಹೆಚ್ಚುತ್ತೆ. ಪುಟಾಣಿ ಹಿಟ್ಟು ಜೊತೆಗೆ ಸ್ವಲ್ಪ ಶೇಂಗಾ ಪುಡಿನೂ ಕೂಡ ಸೇರಿಸ್ಕೋಬಹುದು, ಹಾಗೆ ಎಳ್ಳು ಪುಡಿ ಕೂಡ ಸೇರಿಸ್ಕೋಬಹುದು. ಅವೆಲ್ಲ ಬೇಡ, ಬರೀ ಪುಟಾಣಿ ಹಿಟ್ಟೊಂದೇ ಸಾಕು ಅಂದರೂ ಕೂಡ ಬರೀ ಪುಟಾಣಿ ಹಿಟ್ಟು, ಜೀರಿಗೆ ಪುಡಿ ಹಾಗೆ ಉಪ್ಪು ಸೇರಿಸಿ ತುಂಬಿಕೊಂಡು ನೀವು ಅನ್ನದ ಜೊತೆ, ಚಿತ್ರಾನ್ನದ ಜೊತೆ, ಬೇರೆ ಯಾವುದ್ರ ಜೊತೆಗಾದರೂ ಈ ರೀತಿ ಮೆಣಸಿನ್ಕಾಯಿ ಹುರ್ಕೊಂಡು ತಿಂದರೆ ರುಚಿಯಾಗಿರುತ್ತೆ. ಈಗ ನಾನಿಲ್ಲಿ ಅಲಸಂದೆ ಕಾಳು ಪಲ್ಯ ಮಾಡೋದಕ್ಕೆ ಕಡಾಯಿ ಬಿಸಿ ಆದಮೇಲೆ ಎಣ್ಣೆ ಹಾಕಿ, ಸಾಸಿವೆ ಜೀರಿಗೆ ಹಾಕಿ, ಕರಿಬೇವಿನ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕಿ, ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಟಿದ್ದೀನಿ. ನಂತರ 1 ಟೊಮೊಟೊ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದೇ ಈರುಳ್ಳಿ ಹಾಕಿದ್ದೀನಿ, ಒಂದು 3-4 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು ಮುಚ್ಚಳ ಮುಚ್ಚಿ ಅದು ಸ್ವಲ್ಪ ಬಣ್ಣ ಬದಲಾಗಿ ಒಂಚೂರು ಬೇಯೋವರೆಗೂ ಬಿಟ್ಕೋಬೇಕು. ಏನೇ ಉಪ್ಪು ಹಾಕಿ ಬೇಯಿಸ್ತೀವಿ ಅಂದರೂ ಟೊಮೊಟೊ ಮಾತ್ರ ಬೇಗ ಬೇಯೋದಿಲ್ಲ. ಈ ರೀತಿ ಸೌಟಿಂದ ತಿಕ್ಕಿಬಿಡ್ತೀನಿ ನಾನು. ಟೊಮೊಟೊ ಹಣ್ಣು ಮೆತ್ತಗಾಗೋಕ್ಕೆ ಸೌಟಿಂದ ತಿಕ್ಕಿ ಆಮೇಲೆ ಅಲಸಂದೆ ಕಾಳನ್ನ ಸೇರಿಸಿದ್ದೀನಿ. ಅಲಸಂದೆ ಕಾಳು ಚೆನ್ನಾಗಿ ಬೆಂದಿರಬೇಕು, ಕೈಯಿಂದ ಇಸುಕಿದ್ರೆ ಮೆತ್ತಗಾಗಿರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುಕ್ಕರಲ್ಲಿ ಒಂದು 10 ವಿಜಿಲ್ ಹಾಕಿಸ್ಕೊಂಡ್ಬಿಡಿ. ನಂತರ ಸ್ವಲ್ಪ ಅರಿಶಿನ, ಮಸಾಲೆ ಪುಡಿ, ಒಂಚೂರು ಬೆಲ್ಲ ಸೇರಿಸಿ ಒಂದು ಅರ್ಧ ಗ್ಲಾಸು ನೀರು ಹಾಕಿ ಒಂದು 10-15 ನಿಮಿಷ ಸಣ್ಣ ಉರಿಯಲ್ಲಿ ಈ ಮಸಾಲ ಪದಾರ್ಥದೊಟ್ಟಿಗೆ ಅಲಸಂದೆ ಕಾಳು ಚೆನ್ನಾಗಿ ಬೇಯೋವರೆಗೂ ಬಿಟ್ಬಿಟ್ರೆ ನಿಮಗೆ ಅಲಸಂದೆ ಕಾಳು ಪಲ್ಯ ಸಿದ್ಧವಾಯಿತು ಅಂತ. ಈಗ ಸ್ವಲ್ಪ ಅಲಂಕಾರಕ್ಕೆ ಹಾಗೆ ಘಮ ಹೆಚ್ಚಾಗೋದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಈ ಅಲಸಂದೆ ಕಾಳು ಪಲ್ಯನ ಮುಗಿಸಿದೆ ಮಾಡೋದು. ಅಲಸಂದೆ ಕಾಳು ಪಲ್ಯ ಬಹಳ ಒಳ್ಳೆಯದು ಕೂಡ ಆರೋಗ್ಯಕ್ಕೆ. ಯಾವುದೇ ಕಾಳುಗಳಾಗಿರಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಕಾಳುಗಳನ್ನ ನೇರವಾಗಿ ಪಲ್ಯ ಮಾಡ್ಕೊಂಡು ತಿನ್ನೋದಕ್ಕಿಂತ ಮೊಳಕೆ ಕಟ್ಟಿ ಪಲ್ಯ ಮಾಡ್ಕೊಂಡು ತಿನ್ನೋದಂತೂ ಇನ್ನೂ ತುಂಬಾ ಒಳ್ಳೆಯದು. ಮೊಳಕೆ ಕಾಳು ಅಥವಾ ಈ ರೀತಿ ಕಾಳುಗಳನ್ನ ಪಲ್ಯಗಳು ಮಾಡಿದಾಗ ಸ್ವಲ್ಪ ಎಸಿಡಿಟಿ, ಅಂದರೆ ಒಬ್ಬೊಬ್ಬರಿಗೆ ಅದು ಎದೆಯಲ್ಲಿ ಚುಚ್ಚಿದಂಗೆ ಆಗೋದು ಅಥವಾ ಏನೋ ಒಂಥರ ಹೊಟ್ಟೆ ಉಬ್ಬರ ಆದಂಗೆ ಆಗೋದು ಆಗ್ತಾ ಇರುತ್ತೆ. ಇತ್ತೀಚೆಗೆ ನಾನು ಕೇಳಿದ್ದೀನಿ. ಮುಂಚೆ ಎಲ್ಲ ನಾವು ಚಿಕ್ಕವರಿದ್ದಾಗ ಬರೀ ಕಾಳು ಪಲ್ಯಗಳನ್ನೇ ತಿಂದು ಬೆಳೆದಿರೋದು. ಆ ರೀತಿ ಅನಿಸಿದಾಗ ನೀವು ಬಿಸಿನೀರಿಗೆ ಚೆನ್ನಾಗಿ 1 ಸ್ಪೂನ್ ಜೀರಿಗೆ, ಸೋಂಪಿನ ಕಾಳು ಹಾಕಿ ಕುದಿಸ್ಕೊಂಡು ನೈಟ್ ಮಲಗುವಾಗ ಕುಡಿದು ಮಲಗಿಬಿಟ್ರೆ ಚೆನ್ನಾಗಿ ಜೀರ್ಣ ಆಗಿಬಿಡುತ್ತೆ. ಹಾಗಾಗುತ್ತೆ ಅಂತ ನೀವು ಕಾಳುಗಳ ಪಲ್ಯ ತಿನ್ನೋದಂತೂ ಬಿಡಬೇಡಿ. ಹೇರಳವಾದ ಪ್ರೋಟೀನ್ಸ್ ಇರುತ್ತೆ ಕಾಳುಗಳಲ್ಲಿ. ಹಾಗಾಗಿ ವಾರದಲ್ಲಿ 2 ಸಲ ಕಾಳುಗಳ ಪಲ್ಯಗಳನ್ನ ಊಟ ಮಾಡಿ. ತರಕಾರಿಗಳನ್ನ ಹೆಚ್ಚು ಬಳಸಿ, ಅದರ ಜೊತೆಗೆ ಕಾಳುಗಳನ್ನೂ ತಿನ್ನಿ. ನಮ್ಮ ಯಜಮಾನ್ರಿಗೆ ಆವಾಗಲೇ ಹೊಟ್ಟೆ ಹಸ್ತಿತ್ತು. ಚಪಾತಿ ರೆಡಿ ಆಯಿತಾ ಅಂತ ಕೇಳ್ತಾ ಇದ್ದರು. ಬಿಸಿ ಚಪಾತಿನೇ ಊಟ ಮಾಡೋದವರು. ರೊಟ್ಟಿ ಆಗಲಿ ಚಪಾತಿ ಆಗಲಿ ಸ್ವಲ್ಪ ಬಿಸಿ ಇರೋದೇ ಊಟ ಮಾಡ್ತಾರೆ. ಚಪಾತಿ ಮಾಡಿದಾಗೆಲ್ಲ ಬಾಳೆಹಣ್ಣಿನ ಶಿಕರಣಿ ಅವ್ರಿಗೆ ಬೇಕೇ ಬೇಕು. ಅವರಿಗಂತ ಬಾಳೆಹಣ್ಣಿನ ಶಿಕರಣಿ ಕಲಸಿದೆ.
ಹಾಗೆ ಚಪಾತಿ ಒಂದು ಲಟ್ಟಿಸ್ಕೊಂಡು ಬೇಯಿಸ್ಕೊಂಡು ಕೊಟ್ಟೆ. ಅವರು ನಿಧಾನವಾಗಿ ಊಟ ಮಾಡೋದು. ಅವ್ರಿಗೊಂದು ತಿನ್ನೋದ್ರಲ್ಲಿ ನಾನು 2ರಿಂದ 3 ಚಪಾತಿ ಉದ್ದಿ ಬೆನೆಸಿಬಿಟ್ಟಿರ್ತೀನಿ. ಹಾಗಾಗಿ ಅವ್ರಿಗೆ ಒಂದು ಬೆಂದ ತಕ್ಷಣವೇ ಬಾಳೆಹಣ್ಣಿನ ಶಿಕರಣಿ ಹಾಕಿ, ಹಾಗೆ ಅಲಸಂದಿ ಕಾಳು ಪಲ್ಯ, ಮೆಂತ್ಯ ಚಟ್ನಿ ಮತ್ತು ಹುರಿದಿರೋ ಮೆಣಸಿನ್ಕಾಯಿನ ಹಾಕಿ ಅವ್ರಿಗೆ ಬ್ರೇಕ್ಫಾಸ್ಟ್ಗೆ ಕೊಟ್ಟೆ. ಮಾವಿನ ಹಣ್ಣಿನ ಸೀಸನ್ ಇದ್ದಾಗ ಮಾವಿನ ಹಣ್ಣಿನ ಶಿಕರಣಿ ಪೂರಿ ಅಂತೂ ಮತ್ತು ಹೋಳ್ಗೆ ಶಿಕರಣಿ ಅಪ್ಪ ಎಷ್ಟು ಈ ಸೀಸನ್ ಮುಗಿಯೋವರೆಗೂ ಎಷ್ಟು ಸಲ ತಿಂದ್ಬಿಟ್ವೋ ಗೊತ್ತಾಗಲಿಲ್ಲ. ಅಷ್ಟು ಶಿಕರಣಿ ಪ್ರಿಯರು ನಮ್ಮ ಮನೆಯಲ್ಲಿ ಎಲ್ಲರೂ. ಈಗ ಬಾಳೆಹಣ್ಣಿನ ಶಿಕರಣಿ, ಚಪಾತಿ, ಹಾಗೆ ಮೆಣಸಿನ್ಕಾಯಿ, ಅಲಸಂದಿ ಕಾಳು ಪಲ್ಯ ಮತ್ತು ಮೆಂತ್ಯ ಚಟ್ನಿ ಹೀಗಿತ್ತು ಇವತ್ತಿನ ಬ್ರೇಕ್ಫಾಸ್ಟು. ಅವ್ರಿಗೆ ಸ್ವಲ್ಪ ಲೇಟ್ ಆದರೂ ಕೂಡ ಹಸು ತಡೆಯೋದಿಲ್ಲ. 9 ಗಂಟೆ 9:15 ಸುಮಾರಷ್ಟೊತ್ತಿಗೆಲ್ಲ ಟಿಫನ್ ಬೇಕೇ ಬೇಕು. ಹಾಗಾಗಿ ನಾನು ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದಿರ್ತೀನಿ. ಹಾಗೆ ಈಗ ನಂದು ದುರ್ಗಾ ಸಪ್ತಶತಿ ಆನ್ಲೈನ್ ಕ್ಲಾಸ್ ಬೇರೆ ಇದೆ. ಅದನ್ನು ನಾನು ಕೇಳೋ ಸಲುವಾಗಿ ಇನ್ನೂ ಸ್ವಲ್ಪ ಅರ್ಧ ಗಂಟೆ ಬೇಗನೆ ಎದ್ದು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಬ್ರೇಕ್ಫಾಸ್ಟ್ ಮಾಡಿಟ್ಟು ಕ್ಲಾಸೆಲ್ಲ ಕೇಳ್ಕೊಂಡು ಬಂದು ಆಮೇಲೆ ನಾನು ಟಿಫನ್ ಮಾಡಿರ್ತೀನಿ. ಸ್ನಾನ, ಪೂಜೆ, ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡೇ ಹೋಗ್ಬಿಟ್ಟಿರ್ತೀನಿ ಕ್ಲಾಸ್ ಕೇಳೋಕ್ಕೆ, ಆನ್ಲೈನ್ ಕ್ಲಾಸು. ಅವರು ಒಮ್ಮೊಮ್ಮೆ ನಾನು ಕ್ಲಾಸ್ ಕೇಳೋಕ್ಕಿಂತ ಮುಂಚೆ ಬಂದರೆ ಅವಾಗಲೇ ಟಿಫನ್ ಹಾಕ್ಕೊಟ್ಟಿರ್ತೀನಿ. ಆಮೇಲೆ ಬಂದರೆ ಆವಾಗ ಹಾಕ್ಕೊಟ್ಟಿರ್ತೀನಿ. ಈ ರೀತಿ ನನ್ನ ದಿನಚರಿ ಇರುತ್ತೆ. ಈ ದುರ್ಗಾ ಸಪ್ತಶತಿ ಕ್ಲಾಸ್ ಕೇಳೋದ್ರಿಂದ ಮನಸ್ಸು ಇನ್ನೂ ಹಗುರವಾಗಿದೆ. ಬಹಳ ಅಮ್ಮನವರಿಗೆ ಹತ್ರ ಆಗಿಬಿಟ್ಟಿದ್ದೀನೇನೋ ಅಂತ ತುಂಬ ಭಾಸವಾಗ್ತಾ ಇದೆ. ಒಬ್ಬೊಬ್ಬರಿಗೆ ಇದೊಂಥರ ಅಪಹಾಸ್ಯ ಅನ್ನಿಸ್ಬೋದು, ಇದೇನಮ್ಮ ಪೂಜೆ ದೇವರು ಅಂತ ಹೇಳ್ತಾಳೆ ಅಂತ. ಅದನ್ನು ಹತ್ರದಿಂದ ಕಂಡವರಿಗೆ ಮಾತ್ರ ಅದ್ರ ಬಗ್ಗೆ ಗೊತ್ತಿರುತ್ತೆ. ಏನಿವೆ ಅದು ಅವರವ್ರ ಇಷ್ಟ. ನನಗೆ ಯಾವ ರೀತಿ ಇಷ್ಟ ಆಗಿದೆಯೋ ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಹೀಗೆ ಮೈಸೂರಲ್ಲಿರೋ ಮಗ ಫೋನ್ ಮಾಡಿದ್ದ. ನಮ್ಮ ಯಜಮಾನ್ರು ಅವನ ಹತ್ರ ಮಾತಾಡ್ತಾಯಿದ್ರು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಅಡುಗೆಗೆಲ್ಲ ಪ್ರಿಪೇರ್ ಮಾಡಿಕೊಂಡು ಸುಮ್ಮನೆ ಹೊರಗಡೆ ಒಂದು ರೌಂಡು ಓಡಾಡ್ಕೊಂಡು ಬಂದೆ. ಮನೆಯಿಂದ ಹೊರಗಡೆ ಎಲ್ಲ ಹೋಗಿ ಸುತ್ತು. ಬೆಳಗ್ಗೆ ಗಡಿಬಿಡಿಯಲ್ಲಿ ಎಲ್ಲ ಕಸ ಅನ್ನೋದು, ನೆಲ ಒರೆಸೋದು, ಒಚ್ಚಲೆ ಸಾರಿಸೋದು, ರಂಗೋಲಿ ಹಾಕೋದು ಹೀಗೆ ಮಾಡಿ ಅಡುಗೆ ಮನೆ ಸೇರ್ಕೊಂಡ್ಬಿಟ್ಟಿರ್ತೀನಿ. ಅಡುಗೆ ಮಾಡೋದಕ್ಕೆ ಪೂಜೆ, ಸ್ನಾನ, ಪೂಜೆ, ಆನ್ಲೈನ್ ಕ್ಲಾಸು ಇದೆಲ್ಲ ಆಗಿರುತ್ತೆ. ಒಂದು 12:30 1 ಗಂಟೆವರೆಗೂ ನನಗೆ ಅದೇ ಟೈಮ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಅಂತ ಆಗಲಿ ಅಂತ ಹೊರಗಡೆ ಎಲ್ಲ ಹೋಗಿ ಓಡಾಡಿಕೊಂಡು ಬಂದೆ. ಅವರಷ್ಟೊತ್ತಿಗೆ ಮಗನ ಹತ್ರ ಮಾತಾಡಿದರು. ಹೀಗೆ ಇತ್ತು ನನ್ನ ವ್ಲಾಗ್. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಎಲ್ರಿಗೂ.